ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯ ಶುದ್ಧೀಕರಣಕ್ಕೆ ಮುಂದಾಗಿರೋದು ಕಾನೂನುಬದ್ಧ ನಡೆನ ಅಥವಾ ವಿರೋಧ ಪಕ್ಷವನ್ನ ಇಲ್ಲವಾಗಿಸುವಂತ ಲೆಕ್ಕಾಚಾರದ ಆಟನ. ಒಂದು ಕಡೆಗೆ ಇಡಿ ಅಂತ ಅಸ್ತ್ರವನ್ನ ಬಳಸ್ತಾ ಇನ್ನೊಂದು ಕಡೆಯಿಂದ ಮತದಾರರ ಪಟ್ಟಿಯಲ್ಲಿ ಆಟ ಆಡೋದು ಈಗ ರಾಜಕೀಯದಲ್ಲಿ ಗೆಲ್ಲುವಂತ ಹಾದಿಯಾಗಿದೆಯಾ? ಅಯೋಧ್ಯೆಯಲ್ಲಿ ಕೇಸರಿ ಧ್ವಜ ಮತ್ತೆ ರಾಷ್ಟ್ರ ಧ್ವಜದ ನಡುವಿನ ವ್ಯತ್ಯಾಸ ಮಸುಕಾಗಿರುವಾಗ ಭಾರತದ ಒಕ್ಕೂಟ ವ್ಯವಸ್ಥೆ ಭವಿಷ್ಯ ಏನು? 7 ರಿಂದ 8 ಲಕ್ಷ ಮತದಾರರನ್ನ ಅಳಿಸಾಕುವಂತ ಅಪಾಯ ಇದೆ ಅನ್ನೋದಾದ್ರೆ ಬಂಗಾಳದಲ್ಲಿ ಬಿಹಾರ ಮಾದರಿಯ ಪುನರಾವರ್ತನೆ ಆಗ್ತಾ ಇದೆಯಾ? ಮಮತಾ ಬ್ಯಾನರ್ಜಿ ಅವರು ತಮ್ಮ ಪಕ್ಷದ ಉಳಿವಿಗಾಗಿ ಹೋರಾಡ್ತಾ ಇರೋದು ವಿರೋಧ ಪಕ್ಷದ ಸಂಪೂರ್ಣ ನಾಶ ತಡೆಯುವಂತಹ ದೊಡ್ಡ ಯತ್ನ ಆಗಿದೆಯಾ? ಪಶ್ಚಿಮ ಬಂಗಾಳದಲ್ಲಿ ಒಂದು ಕಡೆಗೆ ವೇಗವಾಗಿ ಎಸ್ಐಆರ್ ನಡೀತಾ ಇರುವಾಗಲೇ ಅದರ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಸಮರ ಸಾರಿರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲೆಡೆಗೆ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಒಂದು ಕಡೆಗೆ ಅಯೋಧ್ಯೆಯ ರಾಮ ಮಂದಿರದ ಶಿಖರಕ್ಕೆ ರಾಮಧ್ವಜ ಅನ್ನುವಂಥ ಹೆಸರಿನ ಕೇಸರಿ ಧ್ವಜಾರೋಹಣ ಆಗಿದೆ. ಕೇಸರಿ ವಿಜಯೋತ್ಸವದ ಅಲೆ ಎದ್ದಿದೆ ಈಗ. ಹಾಗೆ ಇನ್ನೊಂದು ಕಡೆಗೆ ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಸ್ಐಆರ್ ಅನ್ನ ವಿರೋಧಿಸಿ ರ್ಯಾಲಿಯನ್ನು ನಡೆಸಿದ್ದಾರೆ. ಇದು ಕೇವಲ ಪ್ರತಿಭಟನೆ ಅಲ್ಲ, ಪಶ್ಚಿಮ ಬಂಗಾಳ ಚುನಾವಣೆ ಮುಂದಿನ ವರ್ಷ ನಡೆಯಲಿರುವಾಗ ಬಿಜೆಪಿ ಬಳಸುವಂತಹ ಅಸ್ತ್ರಗಳ ವಿರುದ್ಧದ ದಿಟ್ಟ ನಿಲುವಾಗಿದೆ. ಪಶ್ಚಿಮ ಬಂಗಾಳದಲ್ಲಿನ ಪ್ರಸ್ತುತ ರಾಜಕೀಯ ವಾತಾವರಣದ ಅತ್ಯಂತ ಭಯಾನಕ ಅಂಶ ಏನು ಅಂತ ಅಂದ್ರೆ ಇಡಿ ಸಿಬಿಐಗಳ ವ್ಯವಸ್ಥಿತ ನಿಯೋಜನೆ. ಟಿಎಂಸಿ ನಾಯಕರ ವಿರುದ್ಧದ ಕಡತಗಳು ಈಗ ರೆಡಿ ಆಗ್ತಾ ಇವೆ. ಸುದೀಪ್ ಬಂಡೋಪಾಧ್ಯಾಯರಿಂದ ತಪಸ್ ಪಾಲ್ವರೆಗೆ, ಮದನ್ ಮಿತ್ರಾರಿಂದ ಹಿಡಿದು ಅಭಿಷೇಕ್ ಬ್ಯಾನರ್ಜಿ ಮತ್ತೆ ಅವ್ರ ಪತ್ನಿ ರುಜಿರಾ ಅವರಿಗೆ ಎಲ್ಲರ ವಿರುದ್ಧ ಕೇಂದ್ರ ತನಿಖಾ ಏಜೆನ್ಸಿಗಳು ಕಡತಗಳೊಂದಿಗೆ ತಯಾರಾಗ್ತಾ ಇರೋದು ಟಿಎಂಸಿ ಮೇಲಿನ ತೂಗುಗತಿಯಾಗಿದೆ. ಇದೆಲ್ಲಾನು ದೆಹಲಿಯಲ್ಲಿ ಕೂತು ಬಿಜೆಪಿ ನಾಯಕರು ಹೆಣೆದಂತಹ ತಂತ್ರ ಆಗಿದೆ. ಮತ್ತೆ ಇಲ್ಲಿನ ದೊಡ್ಡ ತಮಾಷೆ ಏನು ಅಂತ ಅಂದ್ರೆ ಕಮಲ ಪಾಳ್ಯದ ಯಾರ ವಿರುದ್ಧವೂ ಕೂಡ ಈ ಇಡಿ ಅಂತ ಏಜೆನ್ಸಿಯ ಕಣ್ಣು ಬೀಳ್ತಾ ಇಲ್ಲ. ಅದರ ನದ್ರ ಏನಿದ್ರು ಈಗ ಟಿಎಂಸಿಯ ಜನರ ಮೇಲೆ. ಸುವೇಂದು ಅಧಿಕಾರಿ ಪ್ರಕರಣ ಈ ಒಂದು ಬೂಟಾಟಿಕೆಗೆ ಅತ್ಯಂತ ಸ್ಪಷ್ಟವಾದಂಥ ಉದಾಹರಣೆ. ಒಂದು ಕಾಲದಲ್ಲಿ ಅದೇ ನಾರದ ಮತ್ತು ಶಾರದ ಹಗರಣಗಳಲ್ಲಿ ಪ್ರಾಥಮಿಕ ಆರೋಪಿಯಾಗಿದ್ದ ಅವರು ಬಿಜೆಪಿಯ ತೆಕ್ಕೆಗೆ ಹೋದ ಕೂಡಲೇ ಪರಿಶುದ್ಧರಾಗ್ಬಿಟ್ಟಿದ್ದಾರೆ ಈಗ. ಮತ್ತೆ ಅವ್ರ ವಿರುದ್ಧದ ಕಡತಗಳು ಇತಿಹಾಸದಡಿ ಸೇರ್ಕೊಂಡು ಧೂಳು ಹಿಡಿತಾ ಇವೆ. ಹಾಗಾಗಿ ಪ್ರಾಮಾಣಿಕರಾಗಿದ್ರೆ ಸಾಲೋದಿಲ್ಲ, ನಿಷ್ಠೆ ಯಾರಿಗಿದೆ ಅನ್ನೋದೇ ಈಗ ರಕ್ಷಣೆಗೆ ದಾರಿ ಅನ್ನುವಂಥ ಒಂದು ಸಂದೇಶವನ್ನ ಇದು ಬಂಗಾಳದ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ರವಾನಿಸುತ್ತೆ. ಇವತ್ತಿನ ಭಾರತದಲ್ಲಿ ಅಪರಾಧಕ್ಕೆ ಶಿಕ್ಷೆ ಇಲ್ಲ, ಬದಲಿಗೆ ಶಿಕ್ಷೆ ಏನಿದ್ರು ವಿರೋಧ ಪಕ್ಷಕ್ಕೆ. ಈಗ ಮೇಲೆ ಹೇಳ್ತಾ ಇರುವಂತಹ ಕಡತಗಳ ಉದ್ದೇಶ ಅವ್ರನ್ನೆಲ್ಲ ಜೈಲಿಗೆ ತಳ್ಳೋದೇನಲ್ಲ, ಅದು ಸಾಧ್ಯ ಕೂಡ ಇಲ್ಲ. ಆದರೆ ಕಡತಗಳ ಭಯದ ಮೂಲಕ ವಿರೋಧ ಪಕ್ಷದ ನಾಯಕತ್ವವನ್ನು ಅದುಮೋದು ಇದರ ಉದ್ದೇಶ ಆಗಿದೆ. ಬಿಜೆಪಿ ಒಂದಿಗೆ ಸೇರೋದಕ್ಕೆ ಇದೊಂದು ಬಗೆಯ ಪರೋಕ್ಷ ಆಹ್ವಾನ ಆಗಿದೆ. ಒಂದು, ನಮ್ಮೊಂದಿಗೆ ಸೇರಿ ಎಲ್ಲ ಕಳಂಕವನ್ನು ತೊಳೆದುಕೊಳ್ಳಿ, ಅಥವಾ PMLA ಅಡಿಯಲ್ಲಿ ಅನುಭವಿಸಬೇಕಾಗಿದ್ದನ್ನು ಅನುಭವಿಸಿ ಅನ್ನೋದು ಇಲ್ಲಿನ ತಂತ್ರ ಆಗಿದೆ. ಈ ರೀತಿ ಇಡಿ ಮತ್ತು ಸಿಬಿಐ ಮೂಲಕ ಚುನಾವಣೆಯನ್ನು ಗೆಲ್ಲೋದಕ್ಕೆ ನೇರವಾಗಿಯೇ ಇಳಿದಿರೋ ಹಾಗಿದೆ. ಮತ್ತು ಇದೆಲ್ಲವೂ ಕೂಡ ಚುನಾವಣಾ ಆಯೋಗದ ಎದುರಿನಲ್ಲೇ ನಡೀತಾ ಇದೆ. ಮತದಾರರ ಪಟ್ಟಿಗಳಲ್ಲಿ ಎಸ್ಐಆರ್ ಹೆಸರಿನಲ್ಲಿ ಮತ್ತೊಂದು ಬಗೆಯ ಆಟ ಸಾಗಿದೆ ಈಗ. ಚುನಾವಣಾ ಆಯೋಗ ಬಂಗಾಳ ಪಟ್ಟಿಯಿಂದ 7 ರಿಂದ 8 ಲಕ್ಷ ಮತದಾರರನ್ನ ಅಳಿಸೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ ಅನ್ನುವಂಥ ಆರೋಪ ಇದೆ. ಎಸ್ಐಆರ್ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ದೊಡ್ಡ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ. ನಕಲಿ ಮತದಾರರು ಮತ್ತೆ ಒಳನುಸುಳುಕೋರರನ್ನ ತೆಗೆದುಹಾಕುವಂಥ ಹೆಸರಿನಲ್ಲಿ ಈಗ ಎಸ್ಐಆರ್ ನಡೀತಾ ಇದೆ. ಆದರೆ ಅಸಲಿ ಆಟ ಬೇರೆನೇ ಆಗಿದ್ದು ರಾಜ್ಯದಲ್ಲಿ ಬಿಜೆಪಿಯ ಧ್ರುವೀಕರಣ ತಂತ್ರಕ್ಕೆ ತಕ್ಕಂಥ ಒಂದು ವ್ಯವಸ್ಥೆ ನಡೆದಿದೆ ಅನ್ನುವಂಥ ಆರೋಪಗಳು ತೀವ್ರವಾಗಿವೆ. ಇದು ವಿರೋಧ ಪಕ್ಷಗಳ ಪ್ರಕಾರ ಬಿಹಾರದ ಮಾದರಿ ಆಗಿದೆ. ಬಿಹಾರ ಚುನಾವಣೆಯ ಅನೇಕ ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರ ಬಹಳ ಕಡಿಮೆ ಇತ್ತು. ಕೆಲವು ಕಡೆಗಳಲ್ಲಿ 1000ಕ್ಕಿಂತ ಕಡಿಮೆ ಮತಗಳ ಅಂತರದಿಂದ ಸೋಲು ಗೆಲುವು ನಿರ್ಧಾರ ಆಗಿದೆ. ಇದರಲ್ಲಿ ಮತದಾರರ ಅಳಿಸುವಿಕೆಯ ಪಾತ್ರ ದೊಡ್ಡದಿದೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ ಆಗಿದೆ. ಈಗ ಬಂಗಾಳದಲ್ಲಿಯೂ ಕೂಡ ಪ್ರಜಾಸತ್ತೆಯ ಮೇಲಿನ ದುರಾಕ್ರಮಣದ ತಯಾರಿ ನಡೆದಿದೆ ಅನ್ನುವಂಥ ಭಯ ಅಲ್ಲಿ ತಲೆದೂರಿದೆ. ಸ್ಥಳೀಯ ವರದಿಗಳ ಪ್ರಕಾರ ಪ್ರತಿ ಬೂತ್ನಲ್ಲಿ 100 ರಿಂದ 150 ಮತದಾರರನ್ನು ತೆಗೆದುಹಾಕುವಂಥ ಗುರಿ ಇದೆ ಅನ್ನುವಂಥ ಅನುಮಾನಗಳಿವೆ. 78,000ಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ಹೊಂದಿರುವಂಥ ರಾಜ್ಯದಲ್ಲಿ ಅಂಥದ್ದೇನಾದರೂ ನಡೆದ್ರೆ ಅದರ ಪರಿಣಾಮ ತೀವ್ರ ಮಟ್ಟದಾಗಿರುತ್ತೆ. ಈ ರೀತಿ ಮತಗಳ ಅಳಿಸುವಿಕೆಯ ಮೂಲಕ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಅಥವಾ ಗ್ರಾಮೀಣ ಬಡವರನ್ನ ಗುರಿಯಾಗಿಸಿದ್ರೆ ಇದರ ಪರಿಣಾಮ ಗಂಭೀರವಾಗಿರಲಿದೆ. ಟಿಎಂಸಿಯ ಸಾಂಪ್ರದಾಯಿಕ ಮತ ಬ್ಯಾಂಕ್ಗಳನ್ನು ಈ ರೀತಿ ಗುರಿಯಾಗಿಸಿಕೊಂಡ್ರೆ ಚುನಾವಣೆಗೂ ಮೊದಲೇ ಫಲಿತಾಂಶವನ್ನು ನಿರ್ಧಾರ ಮಾಡುವಂಥ ಸ್ಥಿತಿ ಉಂಟಾಗುತ್ತೆ.
2002ರಿಂದ ಬಂಗಾಳದ ಮತದಾರರಲ್ಲಿ, ಅದರಲ್ಲೂ ಮಾಲ್ಡಾ ಮತ್ತು ಉತ್ತರ ದಿನಾಜ್ಪುರದಂತಹ ಗಡಿ ಜಿಲ್ಲೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ 66% ಹೆಚ್ಚಳ ಆಗಿದೆ ಅಂತ ಬಿಜೆಪಿ ಹೇಳುತ್ತೆ. ಹಾಗಾಗಿ ಈಗ SIR ಮೂಲಕ ಅಗತ್ಯ ಶುದ್ಧೀಕರಣ ಆಗತ್ತೆ ಅಂತ ಅದು ಸಮರ್ಥಿಸಿಕೊಳ್ತಾ ಇದೆ. ಬಂಗಾಳದಲ್ಲಿ ಒಳನುಸುಳುವಿಕೆ ಇದೆ ಅಂತ ಬಿಜೆಪಿ ಆಕ್ಷೇಪಿಸ್ತಾ ಇದೆ. ಆದರೆ ಮಮತಾ ಬ್ಯಾನರ್ಜಿ ಅವರು ಒಂದು ಪ್ರಶ್ನೆ ಹಾಕ್ತಾರೆ, ಇಲ್ಲಿ ಒಳನುಸುಳುವಿಕೆ ಇದೆ ಅನ್ನೋದಾದ್ರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶದಂತಹ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿಯೂ ಕೂಡ ಯಾಕೆ SIR ಕಸರತ್ತು ನಡೀತಾ ಇದೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಪ್ರಶ್ನೆಯಾಗಿದೆ. ಡಬಲ್ ಎಂಜಿನ್ ಸರ್ಕಾರಗಳಿರುವಲ್ಲಿಯೂ ಕೂಡ ಒಳನುಸುಳುವವರು ಇದ್ದಾರಾ ಅಂತ ಮಮತಾ ಬ್ಯಾನರ್ಜಿ ಅವರು ಕೇಳ್ತಾ ಇದ್ದಾರೆ. ಅವರ ಈ ಪ್ರಶ್ನೆಗೆ ಮಾತ್ರ ಬಿಜೆಪಿ ಕಡೆಯಿಂದ ಯಾವುದೇ ಉತ್ತರ ಬರೋದಿಲ್ಲ. ಮತದಾರರ ಪಟ್ಟಿಯನ್ನು ಬಿಜೆಪಿ ಅಸ್ತ್ರವಾಗಿಸಿಕೊಳ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ ಇದು ತನಿಖಾ ಏಜೆನ್ಸಿಗಳ ದುರುಪಯೋಗಕ್ಕಿಂತ ಹೆಚ್ಚು ಅಪಾಯಕಾರಿಯಾಗಿದೆ. ಜೈಲಿನಲ್ಲಿರುವಂತಹ ನಾಯಕ ಅಲ್ಲಿಂದಾನೇ ಪ್ರಚಾರ ಮಾಡೋದಕ್ಕಾದ್ರೂ ಒಂದು ಅವಕಾಶ ಇರುತ್ತೆ. ಆದರೆ ಮತದಾನದ ಹಕ್ಕನ್ನೇ SIR ಹೆಸರಲ್ಲಿ ಕಸಿದುಕೊಂಡ್ರೆ ಮತದಾರನ ರಾಜಕೀಯ ಪಾತ್ರನೇ ಇಲ್ಲವಾಗುತ್ತೆ. ಇದು ಆಡಳಿತಾತ್ಮಕ ಸುಧಾರಣೆ ಅನ್ನುವಂಥ ಒಂದು ಸುಳ್ಳು ನೆಪದಲ್ಲಿ ನಡೆಸಲಾಗುವಂತಹ ಮತದಾನದ ಹಕ್ಕಿನ ಲೂಟಿಯಾಗಿದೆ. ಬಂಗಾಳದಲ್ಲಿನ ಘಟನೆಗಳು ರಾಷ್ಟ್ರೀಯವಾಗಿ ಸಂಭವಿಸ್ತಾ ಇರುವಂತಹ ಸೈದ್ಧಾಂತಿಕ ಬದಲಾವಣೆಯಿಂದ ಬೇರೆಯಾಗಿ ಕಾಣ್ತಾ ಇಲ್ಲ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತೆ ಪ್ರಧಾನಿ ಮೋದಿಯವರು ಅಯೋಧ್ಯೆಯಲ್ಲಿ ಒಗ್ಗಟ್ಟಿನಿಂದ ನಿಂತುಕೊಂಡಿದ್ದಾರೆ. ಸಂಘದ ಯೋಜನೆ ಬಿಜೆಪಿಯ ರಾಜಕೀಯ ಅಧಿಕಾರದ ಮೂಲಕ ಈಡೇರ್ತಾ ಇರೋದು ಅಲ್ಲಿ ಕಂಡಿದೆ. ಮೋಹನ್ ಭಾಗವತ್ ಅವರು ಹಿಂದೂಗಳು 500 ವರ್ಷಗಳ ಹೋರಾಟದ ಮೂಲಕ ತಮ್ಮ ಸತ್ವವನ್ನು ಸಾಬೀತುಪಡಿಸಿದ್ದಾರೆ. ಶತಮಾನಗಳ ಹೋರಾಟವನ್ನು ಕೂಡ ಲೆಕ್ಕಿಸದಿದ್ರು ಈ ಕ್ಷಣವನ್ನ ತಲುಪೋದಿಕ್ಕೆ ಕನಿಷ್ಠ 30 ವರ್ಷಗಳಾದರೂ ಬೇಕಾಯಿತು ಅಂತ ಅವ್ರು ಹೇಳಿರೋದನ್ನ ನಾವಿಲ್ಲಿ ಗಮನಿಸಬೇಕು. राम राज्य का ध्वज जो कभी अयोध्या में फहराता था और संपूर्ण विश्व में अपने आलोक से सुख शांति प्रदान करता था, वो ध्वज आज फिर से नीचे से ऊपर चढ़ता हुआ और अपने शिखर पर विराजमान होता हुआ हमने अपनी आंखों से देखा है, इसी देह में देखा है। ध्वज प्रतीक होता है। इतना ऊंचा ध्वज चढ़ाना कितना समय लगा आप जानते हैं? मंदिर बनने में भी समय लगा, 500 साल छोड़े तो भी 30 साल तो लगे ही। उस मंदिर के रूप में हमने कुछ तत्वों को ऊपर पहुंचाया है। ಭಾಗವತ್ ಅವರ ಈ ಹೇಳಿಕೆ 1990ರ ದಶಕದ ಕೋಮು ಧ್ರುವೀಕರಣನೇ ಇವತ್ತಿನ ಅಧಿಕಾರಕ್ಕೆ ಅಡಿಪಾಯವಾಗಿದೆ ಅನ್ನೋದನ್ನ ಒಪ್ಕೊಂಡಂತ ಹೇಳಿಕೆ ಆಗಿದೆ. ಅದು ಕೇಸರಿ ಧ್ವಜ ಇನ್ನು ಕೇವಲ ಧಾರ್ಮಿಕ ಸಂಕೇತ ಆಗದೇನೆ ಭಾರತೀಯ ರಾಷ್ಟ್ರೀಯತೆಯ ಕಾನೂನುಬದ್ಧ ಧ್ವಜ ಅಂತ ಬಿಂಬಿಸೋದು ನಡೆದಿದೆ. ಇಲ್ಲಿ ಬಿಜೆಪಿ ಈಗಾಗಲೇ ಬಿಹಾರ ಮತ್ತು UPಯಲ್ಲಿ ಸಮಾಜವಾದಿಗಳನ್ನು ತುಳಿತಾ ಇದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಒಡೆದಿದೆ. ಮತ್ತೆ ಈಗ ಅದು ಪಶ್ಚಿಮ ಬಂಗಾಳದಲ್ಲಿ ವಿಪಕ್ಷವನ್ನ ನುಂಗು ಹಾಕೋದಕ್ಕೆ ನಿಂತಾಗಿದೆ. ಬಿಜೆಪಿಯ ಮಹತ್ವಾಕಾಂಕ್ಷೆ ಕೇವಲ ಚುನಾವಣೆಯನ್ನ ಗೆಲ್ಲೋದಲ್ಲ, ಅದು ಪ್ರಾದೇಶಿಕ ಪ್ರತಿರೋಧನೇ ಇಲ್ಲದಂತ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಅದು ಈಗ ದ್ವಿಪಕ್ಷೀಯ ವ್ಯವಸ್ಥೆಯನ್ನ ತರುವಂತಹ ನಿಟ್ಟಿನಲ್ಲಿ ನಡೆದಿದೆ. ಆಗ ಬಿಜೆಪಿ ಒಂದೇ ಪ್ರಬಲವಾಗಿರುತ್ತೆ ಮತ್ತೆ ವಿರೋಧ ಪಕ್ಷ ಛಿದ್ರಗೊಂಡಂತ ಉಳಿಯುತ್ತೆ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಕೋಟೆ ಏನಾದರೂ ಒಡೆದ್ರೆ ಉಳಿದ ರಾಜ್ಯಗಳು ಬಿಜೆಪಿಗೆ ದೊಡ್ಡ ವಿಷಯ ಆಗಿರೋದಿಲ್ಲ. ಹಾಗೆ ದಕ್ಷಿಣದಲ್ಲಿ ತಮಿಳುನಾಡು ಅದರ ಮುಂದಿನ ಗುರಿಯಾಗಲಿದೆ. ಏಕರೂಪದ ಭಾರತ ಅದರ ಗುರಿಯಾಗಿದ್ದು ಅಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಸಂಚುಕಾರ ಬರುವಂಥ ಅಪಾಯ ಇದೆ. ಇದರ ವಿರುದ್ಧ ಮಮತಾ ಬ್ಯಾನರ್ಜಿ ಅವ್ರದ್ದು ದೊಡ್ಡ ಹೋರಾಟ ಆಗಿದೆ. ಅವರೀಗ ಇದಕ್ಕಾಗಿ ಬೀದಿಗಿಳಿದಿದ್ದಾರೆ. ಬೀದಿಗಿಳಿಯೋ ಮೂಲಕ ಬಂಗಾಳವನ್ನು ಏನಾದರೂ ಮುಟ್ಟಿದ್ರೆ ಇಡೀ ದೇಶವನ್ನೇ ಅಲುಗಾಡಿಸ್ತೀನಿ ಅಂತ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಆ ಮೂಲಕ ಅವರು ತಮ್ಮ ಸ್ಥಳೀಯ ಹೋರಾಟವನ್ನು ರಾಷ್ಟ್ರೀಕರಣಗೊಳಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹಿಂದೂ ಮುಸ್ಲಿಂ ಇದು RSS ಹಾಕಿದಂಥ ಬಲೆ ಎನ್ನುವಂಥ ಆಧಾರದ ಮೇಲೆ ಬಿಜೆಪಿ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಮಮತಾ ಬ್ಯಾನರ್ಜಿ ಅವ್ರಿಗೂ ಕೂಡ ಗೊತ್ತಿದೆ. ಅವರು ಬಂಗಾಳ ಮತ್ತು ದೆಹಲಿ ಜನರು ಮತ್ತು ಏಜೆನ್ಸಿಗಳು ಅಂತ ಹೇಳೋ ಮೂಲಕ ತಮ್ಮ ಹೋರಾಟಕ್ಕೆ ಒಂದು ಹೊಸ ಶಕ್ತಿಯನ್ನು ಪಡಿತಾ ಇದ್ದಾರೆ. ಈ SIR ಕಸರತ್ತು ಮತದಾರರ ಪಟ್ಟಿಯ ಶುದ್ಧೀಕರಣ ಅಲ್ಲ, ಬದಲಾಗಿ ಅದು ಬಡವರ ಹಕ್ಕುಗಳನ್ನು ಕದಿಯುವಂಥ ಒಂದು ಪಿತೂರಿ ಅಂತ ಬಯಲು ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಆದರೂ TMC ವಿರುದ್ಧದ ಪ್ರತಿಯೊಂದು ಆರೋಪ ನಿಜ ಅಂತ ನಂಬಿಸುವ ಮತ್ತು ಕೇಂದ್ರ ತನಿಖಾ ಏಜೆನ್ಸಿಗಳ ಪ್ರತಿಯೊಂದು ಕ್ರಮ ನ್ಯಾಯಯುತ ಅಂತ ಬಿಂಬಿಸುವಂಥ ಒಂದು ನಿರೂಪಣೆಯನ್ನು ಬಿಜೆಪಿ ಇಲ್ಲಿ ಯಶಸ್ವಿಯಾಗಿ ರಚಿಸಿದೆ. ಅದರಲ್ಲೂ ಮಾಧ್ಯಮಗಳು, ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಇವೆಲ್ಲವೂ ಕೂಡ ಬಿಜೆಪಿಯ ನಿರೂಪಣೆಗೆ ತುತ್ತೂರಿಯಾಗಿ ಕೆಲಸ ಮಾಡ್ತಾ ಇವೆ. ಬಂಗಾಳದಲ್ಲಿ ಚುನಾವಣೆ ಪ್ರಕ್ರಿಯೆ ಶುರುವಾಗೋದಕ್ಕೆ ಇನ್ನು ಹೆಚ್ಚು ಸಮಯ ಇಲ್ಲ. ಇಂಥ ಹೊತ್ತಿನಲ್ಲಿ TMC ಯುದ್ಧ ದೊಡ್ಡದಾಗಿದೆ. ಅದು ಒಂದು ಕಡೆಗೆ ನ್ಯಾಯಾಲಯಗಳಲ್ಲಿ ತನ್ನ ನಾಯಕರನ್ನು ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ, ಹಾಗೆ ಇನ್ನೊಂದು ಕಡೆಗೆ ಮತದಾರರ ಪಟ್ಟಿಯಲ್ಲಿ ತನ್ನ ಮತದಾರರನ್ನು ಕೂಡ ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ. ಮತ್ತು ಇದೇ ಹೊತ್ತಿನಲ್ಲಿ ಅದು ತನ್ನ ಸಿದ್ಧಾಂತವನ್ನು ಕೂಡ ರಾಜಕೀಯವಾಗಿ ರಕ್ಷಿಸ್ಕೊಳ್ಬೇಕಾಗಿದೆ.
ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ, ನಿಮಗೇನು ಅಭಿಪ್ರಾಯಗಳಿದೆ ಇದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.